ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಟಲ್ ನೀರು ಕುಡಿಯುವ ಮುನ್ನ ಎಚ್ಚರವನ್ನು ವಹಿಸಬೇಕಾಗತ್ತೆ. ಬಹಳ ಎಚ್ಚರವನ್ನು ವಹಿಸಬೇಕು. ಚಿಕ್ಕಬಳ್ಳಾಪುರದಲ್ಲಿ ವಾಟರ್ ಪ್ಲಾಂಟ್ ಕರ್ಮಕಾಂಡ ಈಗ ಬಯಲಾಗ್ತಾ ಇದೆ. ಒಂದೇ ಯೂನಿಟ್ ಹಲವು ಬ್ರ್ಯಾಂಡ್ಗಳ ಉತ್ಪಾದನೆ ಆಗ್ತಾ ಇದೆ. ಅಲ್ಲಿ ಗೌರಿಬಿದನೂರಿನಲ್ಲಿ ನಡೀತಾ ಇರುವಂತಹ ಈ ವಾಟರ್ ಪ್ಲಾಂಟ್ ದಂಧೆ ISI ಅವಧಿ ಮುಗಿದಿದ್ರೂ ಕೂಡ ಕಾರ್ಯನಿರ್ವಹಣೆ ಕಂಟಿನ್ಯೂ ಆಗ್ತಾ ಇದೆ. ಬಾಟಲಿಗಳ ಮೇಲೆ FSL ನಂಬರ್ ಏನಿರುತ್ತಲ್ಲ ಅದು ಕೂಡ ತಪ್ಪಾಗಿ ಅದನ್ನು ನಮೂದು ಮಾಡಲಾಗಿದೆ. ಅವಧಿ ಮುಗಿದ ನೀರಿನ ಬಾಟಲ್ಗಳನ್ನು ಇಲ್ಲಿ ಮಾರಾಟ ಮಾಡಲಾಗ್ತಾ ಇದೆ. ಅವಧಿ ಮುಗಿದ ಬಾಟಲ್ ನೀರನ್ನು ಕುಡಿದ್ರೆ ಸಹಜವಾಗಿ ಏನಾಗುತ್ತೆ, ಆರೋಗ್ಯ ಕೆಡುತ್ತೆ. ಹರೋಹರ ಒಂಥರ SJ ಮಿತ್ರ ಇಂಡಸ್ಟ್ರೀಸಿಂದ ನಿಯಮ ಉಲ್ಲಂಘನೆ ಆಗಿದ್ರೂ ಕೂಡ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅಂತೇಳಿ. ಗೌರಿಬಿದನೂರು ತಾಲೂಕಿನ ಹಿರೇಬಿದನೂರಿನಲ್ಲಿರುವಂಥ ಪ್ಲಾಂಟ್ ಇದು. ಆಂಧ್ರ ಮೂಲದ ರಾಘವ ಎನ್ನುವರಿಗೆ ಸೇರಿರುವಂಥ ಇಂಡಸ್ಟ್ರೀಸ್ ಅಂತೆ. ಈ ರೀತಿಯಾಗಿ ಈ ಬಿಸಿಲನ್ನೇ ಬಂಡವಾಳ ಮಾಡಿಕೊಂಡು ಈ ವ್ಯಕ್ತಿ ಈ ರೀತಿಯಾಗಿ ಜನರ ಜೊತೆ ಚೆಲ್ಲಾಟ ಆಡ್ತಾ ಇರುವಂಥದ್ದು. ಬಾಟಲ್ ನೀರು ಕುಡಿಯೋ ಮುನ್ನ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿಯ ವಾಟರ್ ಪ್ಲಾಂಟ್ ಏನಿದೆಯಲ್ಲ, ಈ ವಾಟರ್ ಪ್ಲಾಂಟು ಅದರ ಕರ್ಮಕಾಂಡ ಅಂತೂ ಬಯಲಾಗ್ತಾ ಇದೆ. ಒಂದೇ ಯೂನಿಟ್ ಹಲವು ಬ್ರ್ಯಾಂಡ್ಗಳನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ. ಆದರೆ ಅವಧಿ ಮುಗಿದ್ರೂ ಕೂಡ ಅಲ್ಲಿ ನಡೀತಾ ಇರುವಂಥ ಕರಾಳ ದಂಧೆ ಗೌರಿಬಿದನೂರಿನಲ್ಲಿ ನಡೀತಾ ಇದೆ. ಈ ರೀತಿಯ ವಾಟರ್ ಪ್ಲಾಂಟ್ ದಂಧೆ ISI ಅವಧಿ ಮುಗಿದ್ರೂ ಕೂಡ ಕಾರ್ಯಾಚರಣೆ ಕಂಟಿನ್ಯೂ ಆಗ್ತಾ ಇದೆ. ಅಲ್ಲಿ FSL ನಂಬರ್ ಏನಿರುತ್ತಲ್ಲ ಅದು ಕೂಡ ತಪ್ಪು ಇದೆ. ಅದು ಮಿತ್ರ ವಾಟರ್ ಪ್ಲಾಂಟು ಅಂತ ಒಂದು ಹೇಳ್ತಾರೆ. ಎರಡನೇದು ಅದರಲ್ಲೇ ಮಿತ್ರ ವಾಟರ್ ಪ್ಲಾಂಟಲ್ಲೇ ಸಿಗ್ನೇಚರ್, ಪ್ರಗತಿ ಸಿಗ್ನೇಚರ್ ಅಂತ ಒಂದು ಬರ್ತದೆ, ಲಲಿತಾ ಸಿಗ್ನೇಚರ್ ಅಂತ ಒಂದೇ ಬರ್ತದೆ. ಇನ್ನು ಬೇರೆ ಅದು ಅವ್ರಿಗೆ ಇನ್ನೊಂದಿದ್ದಾಗ ತಕ್ಷಣ ಅದನ್ನು ಹೆಸರನ್ನ ಚೇಂಜ್ ಮಾಡ್ಕೊಂಡು ಅವ್ರಿಗೆ ಯಾವಾಗ ಬೇಕೋ ಅವ್ರ ಮನಸ್ಸು ಇಚ್ಛೆ ಮಾಡ್ತಾರೆ. ಅದಕ್ಕೊಂದು ISI ಮಾರ್ಕ್ ಸಹ ಹಾಕ್ಕೊಂಡಿದ್ದಾರೆ. ISI ಮಾರ್ಕ್ನ ನಿಬಂಧನೆಗಳಿಗೆ ಪ್ರಕಾರ ಯಾವುದೂ ಒಂದು ನಡೀತಾ ಇಲ್ಲ. ಇವರು ವಾಟ್ರ್ ಮಾಫಿಯಾ ಮಾಡ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಇದು. ವಾಟರ್ ಮಾಫಿಯಾ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದು. ಅದರಿಂದ ಇದ್ರ ಬಗ್ಗೆ ಜನರ ಆರೋಗ್ಯ ಜೊತೆ ಚೆಲ್ಲಾಟ ಆಡ್ತಾರೆ. ಅದರಿಂದ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅಥವಾ ತಾಲೂಕು ಆರೋಗ್ಯ ಇಲಾಖೆಗಳಾಗಿರ್ಬೋದು ಅವರು ತಕ್ಷಣ ಭೇಟಿ ಕೊಟ್ಟು ಈ ಒಂದು ದಂಧೆಯನ್ನು ನಿಲ್ಲಿಸಬೇಕು, ಜನರ ಆರೋಗ್ಯವನ್ನು ಕಾಪಾಡಬೇಕು. ಮತ್ತು ಈ ಹಿಂದೆ ಅವರೇನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಜನರ ಆರೋಗ್ಯದ ಜೊತೆ ಈ ಕಂಪನಿ ಈ ರೀತಿಯಾಗಿ ಚೆಲ್ಲಾಟ ಆಡ್ತಾ ಇದ್ರು ಕೂಡ ಈ ಮಾಲೀಕನ ಮೇಲೆ ಇದುವರೆಗೂ ಕ್ರಮ ಆಗಿಲ್ವಾ? ಹೌದು ಹೇಮಂತ್, ಯಾಕಂತಂದ್ರೆ ನೀರು ಅಂತಂದ್ರೆ ಇವತ್ತು ಪರಿಶುದ್ಧವಾದ ನೀರು ಮನುಷ್ಯನಿಗೆ ಪ್ರತಿದಿನ ಅಗತ್ಯವಾಗಿರೋ ನೀರು. ಈ ನೀರಿನ ಜೊತೆ ಚೆಲ್ಲಾಟ ಆಡ್ಕೊಂತಿರೋದು ಈ ಗೌರಿಬಿದನೂರು ಹಿರೇಬಿದನೂರು ಹತ್ರ ಇರುವಂತ ಇಂಡಸ್ಟ್ರಿಯಲ್ಲಿ ಈ ಫ್ಯಾಕ್ಟ್ರಿ ಒಂದಿದೆ. ಆದ್ರೆ ಇನ್ನುವರೆಗೂ ಕ್ರಮ ತಗೊಂಡಿಲ್ಲ. ನೀವ್ ಹೇಳ್ದಂಗೆ, ಯಾಕಂತಂದ್ರೆ ನಾವು ಸಹ ಹೋಗಿದ್ವಿ, ರಿಯಾಲಿಟಿ ಚೆಕ್ ಸಹ ನಾವು ಏನು ಜಿ ಕನ್ನಡ ಸಹ ಅಲ್ಲಿ ಭೇಟಿ ಕೊಟ್ಟಿತ್ತು. ಅದರಂತೆ ನಾವು ನೋಡಿದಾಗ ಅಲ್ಲಿ ಅವಧಿ ಮೀರಿ ಸಹ ಈ ಬಾಟ್ಲುಗಳ ಅಗತ್ಯವಾಗಿ ಕಾರ್ಯ ನಡೀತಾ ಇದೆ. ಅದರಂತೆ ಇವತ್ತು ನಾವು ಸಹ ನೋಡಿದಾಗ ಅದು ಬಯಲಿಗೆ ಬಂದಿರೋದೇನಂತಂದ್ರೆ ISI ಒಂದು ಮಾರ್ಕ್ ಇರ್ಬೇಕಾಗುತ್ತೆ. ಆದ್ರೆ ISI ಅವಧಿ ಮುಗಿದಿದೆ. ಆದ್ರೂ ಸಹ ಇವತ್ತು ನನ್ನ ಮಗಳ ಹೆಸರಲ್ಲಿ ಈ ಒಂದು ಫ್ಯಾಕ್ಟ್ರಿ ಮತ್ತೆ ಅವ್ರ ಹೆಸರಲ್ಲಿ ಸಹ 2 ಇದರಲ್ಲಿ ಸಹ ಮಾಡ್ತಿದ್ದಾರೆ. ಆಂಧ್ರ ಮೂಲದ ರಾಘವ ಎನ್ನುವರಿಗೆ ಸೇರಿದ ಏನು SSG ಮಿತ್ರ ಇಂಡಸ್ಟ್ರೀಸ್ ಅಂತ ಏನಿದೆ ಅದು ಆಂಧ್ರ ಮೂಲದ ವ್ಯಕ್ತಿ ಆಗಿರೋದ್ರಿಂದ ಈ ಒಂದು ಕಾರ್ಯ ನಡೀತಾ ಇದೆ. ಆದ್ರೂ ಸಹ ಜನರವರೆಗೂ ಇಂದುವರೆಗೂ ಗೊತ್ತಿರ್ಲಿಲ್ಲ. ಸುದ್ದಿ ನಮ್ಮ ಸುದ್ದಿ ನಿನ್ನೆ ಹೋಗಿದ ತಕ್ಷಣ ಇದೆಲ್ಲ ಲಿಖಿತಪೂರ್ವವಾಗಿ ನೋಡಿದ ಜನರಿಗೆ ಆತಂಕ ಆಗಿರೋದು. ಯಾಕಂದ್ರೆ ನೀರಿನ ಬಾಟಲ್ ಸಹ ವಿಷ ಒಂದು ಆಗೋ ರೀತಿಯ ಉದ್ಭವ ಆಗಿದೆ. ಯಾಕಂದ್ರೆ ಅದರಲ್ಲಿ ಫ್ಯಾಕ್ಟ್ರಿ ಇರೋದು ನಿಜ, ಆದ್ರೆ ದೊಡ್ಡ ಮಟ್ಟದಲ್ಲಿ ಇಂಡಸ್ಟ್ರಿಯಲ್ ಈ ಕೆಲಸ ಕಾರ್ಯನಿರ್ವಹಿಸ್ತಿದೆ. ಆದ್ರೂ ಏನೋ ಅದ್ರಲ್ಲಿ ISI ಮಾರ್ಕ್ ಆಗಿರ್ಬೋದು, ಅವಧಿ ಮುಗ್ದಿದ್ರು ಸಹ ಏನ್ ಬೇರೆ ಹೆಸರಲ್ಲಿ ಇವರು ಈಗಾಗಲೇ ಏನೋ ಉತ್ಪಾದನೆ ಮಾಡ್ತಿರೋದು. ಒಂದು ಯೂನಿಟ್ ಹಲವು ಬ್ರ್ಯಾಂಡ್ಗಳು ಇದರಲ್ಲಿ ಸಹ ಇದು ಮಾಡ್ತಿದ್ದಾರೆ. ISI ಆಗಿರ್ಬೋದು, ಏನೇ ಆಗಿರ್ಬೋದು, ಇಡೀ ಅಧಿಕಾರಿಗಳು ಭೇಟಿ ಕೊಟ್ಟು ಇದ್ರ ಸಂಪೂರ್ಣವಾಗಿ ಸೀಲ್ ಹಾಕೋದ್ರ ಮುಖಾಂತರ ಇದನ್ನ ಇದು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಜನರು ಸಹ ಆಗ್ರಹ ಮಾಡ್ತಿರೋದು ಹೇಮಂತಲ್ಲಿ. ಎಸ್, ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.